ನಿಮಗೆಲ್ಲ ಗೊತ್ತಿರುವಂತೆ ಎಲ್ಲರೂ ಕೂಡ ಸುಮಾರು 136 ಜನ ಇದ್ದೀವಿ. 136 ಜನರಲ್ಲಿ 34 ಜನಕ್ಕೆ ಅವಕಾಶ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ. ಹಾಗಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಬಹುಶಃ ಈಗ ಏನು ಹೊಸ ಮುಖ್ಯಮಂತ್ರಿ ಆದ ನಂತರ ಇದು ಒಂದು ರಚನೆ ಆಗಿದೆ. ಖಂಡಿತವಾಗಲೂ ಕೂಡ ನಾನೇ ಇದ್ರೂ ಕೂಡ ಯಾರು ಆಕಾಂಕ್ಷಿಗಳಿರ್ತಾರೆ, ಯಾರು ಎಲಿಜಿಬಲ್ ಇರ್ತಾರೆ, ಅವರಿಗೆ ಒಂದು ಅವಕಾಶ ತಪ್ಪದಂಥ ಸಂದರ್ಭದಲ್ಲಿ ಅಸಮಾಧಾನ ಖಂಡಿತವಾಗ್ಲೂ ಆಗ್ತದೆ. ಅದನ್ನು ಸರಿಪಡಿಸೋಂಥ ಕೆಲಸ ನಮ್ಮ ವರಿಷ್ಠರು, ರಾಷ್ಟ್ರ ನಾಯಕರು, ರಾಜ್ಯದ ನಾಯಕರು, ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸರಿ ಮಾಡೋಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತಾರೆ. ಇಲ್ಲ, ಖಂಡಿತವಾಗ್ಲೂ ನಾನು ಯಾವುದೂ ನಿರೀಕ್ಷೆ ಇಟ್ಕೊಂಡಿಲ್ಲ. ಯಾವ ಖಾತೆ ಕೊಡ್ತಾರೆ ಅದನ್ನು ಜನರು ಏನು ನಿರೀಕ್ಷೆ ಮಾಡ್ತಾರೆ ಅದಕ್ಕೆ ಪೂರ್ವವಾಗಿ ಸರ್ ಬೆಳೆ ವಿಮೆ ಸಾಕು. ನೀವು ನೋಡಿ, ಒಂದು ವಾಲ್ಮೀಕಿ ನಿಗಮದ ಹಣವನ್ನು ಲೂಟಿ ಮಾಡಿ ಜೈಲಿಗೆ ಹೋಗ್ಬಂದಂಥವ್ರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟರೆ ಭ್ರಷ್ಟರಿಗೆ ಮಣೆ ಆಗ್ತಾ ಇದೆಯಾ ಈ ಸರ್ಕಾರ? ಇಲ್ಲ, ಅದನ್ನು ನಮ್ಮ ವರಿಷ್ಠರು ಯಾವ ರೀತಿಯಾದ ಕಾನೂನಲ್ಲಿ ಏನಾಗಿದೆ ವಾಲ್ಮೀಕಿ ಹಗರಣದಲ್ಲಿ ಸಿಕ್ಕಿರ್ತಕ್ಕಂಥ ಸಚಿವರನ್ನ ತಗೊಂಡಿದ್ದಕ್ಕೆ ಅದನ್ನೆಲ್ಲ ರೀತಿಯಲ್ಲಿ ಲೀಗಲ್ ಅಡ್ವೈಸ್ ತೊಗೊಂಡು ಕಾನೂನಾತ್ಮಕವಾಗಿ ಅವ್ರನ್ನ ತೊಗೊಂಡಿದ್ದಾರೆ, ಬಹುಶಃ ನನ್ನ ಭಾವನೆ. ಹಾಗಾಗಿ ಅದಕ್ಕೆ ಇನ್ನೂ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಬಹುಶಃ ಯಾವುದೇ ಒಬ್ಬರನ್ನ ಸಚಿವರನ್ನು ಮತ್ತೆ ತೊಗೋಬೇಕಂದ್ರೆ ಅದಕ್ಕೆ ಯಾಕೆಂದರೆ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಹೇಳಲಿಕ್ಕೆ ಅದೇ ಆದ ರೀತಿ ಮಾಹಿತಿ ಖಂಡಿತವಾಗೂ ನಮ್ಮ ವರಿಷ್ಠರಲ್ಲಿದೆ, ಖಂಡಿತವಾಗಿ ಹೇಳ್ತಾರೆ. ಈಗಿನ ಸಂಪುಟದಲ್ಲಿ ಒಬ್ಬರನ್ನು ಕೂಡ ಮಹಿಳೆಯರನ್ನು ತಗೊಂಡಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ, ಖಂಡಿತವಾಗಿ ಒಂದು ಸ್ವಲ್ಪ ಗೊಂದಲ ಆಗಿದೆ. ಅದನ್ನು ಸರಿಪಡಿಸೋಂಥ ಕೆಲಸ ವರಿಷ್ಠರು ಮಾಡ್ತಾರೆ. ಸರ್, ನೀವೇ